ಹಾಲೆಲೂಯ, ಪ್ರೈಸ್ ದ ಲಾರ್ಡ್. ಪ್ರಿಯರೇ, ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸ್ತೇನೆ. ಗೈಡಿಂಗ್ ಲೈಟ್, ದಾರಿದೀಪ ಎಂಬ ದೇವರ ವಾಕ್ಯ ಧ್ಯಾನ ಬಗ್ಗೆ ನಿಮ್ಮೆಲ್ಲರನ್ನು ಸ್ವಾಗತಿಸ್ತೇನೆ. ಪ್ರಿಯರೇ, ಇವತ್ತಿನ ದೇವರ ವಾಕ್ಯದ ಧ್ಯಾನಕ್ಕೋಸ್ಕರ ದೇವರನ ಹೃದಯದಲ್ಲಿ ಹಾಕಿದ ವಿಷಯ ಪ್ರೀತಿಯ ಶಕ್ತಿ ಎಂಬುದರ ಎರಡನೇ ಭಾಗ. ನಾವು ಮೊದಲನೇ ಭಾಗ ಈಗಾಗಲೇ ಧ್ಯಾನಿಸಿದ್ದೇವೆ. ಇಂದು ಎರಡನೇ ಭಾಗದಲ್ಲಿ ಇನ್ನೂ ಹೆಚ್ಚಿನ ವಿಷಯಗಳನ್ನು ನಾವು ಧ್ಯಾನಿಸುವ. ದೇವರ ವಾಕ್ಯಕ್ಕೆ ಹೋಗುವುದಕ್ಕಿಂತ ಮೊದಲು ನಾವು ಪ್ರಾರ್ಥನೆ ಮಾಡುವ. ಪ್ರೀತಿಯ ಪರಲೋಕದಲ್ಲಿರುವ ತಂದೆಯ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ಪಾದದ ಬಳಿಗೆ ಬಂದೆಪ್ಪ. ತಂದೆ, ಒಳ್ಳೆಯ ಸಮಯ, ಒಳ್ಳೆಯ ಅವಕಾಶಕ್ಕಾಗಿ ಸ್ತೋತ್ರ. ನಾವು ನಿಮ್ಮ ಜೀವಳ ವಾಕ್ಯವನ್ನು ಕೇಳಲಿಕ್ಕೆ ಬಂದಿದ್ದೇವೆ. ನಮ್ಮೊಂದಿಗೆ ಮಾತನಾಡಿ, ಸಂದೇಶವನ್ನು ಕೇಳೋ ಪ್ರತಿಯೊಬ್ಬರೊಂದಿಗೆ ಮಾತನಾಡಿ ಸ್ವಾಮಿ. ಅವರ ಹೃದಯವನ್ನು ಸ್ಪರ್ಶಿಸಿ ಅಪ್ಪ, ಮಾತದ ಕಾರ್ಯ ಮಾಡಿ, ಅದ್ಭುತ ಮಾಡಿ, ಅತಿಶಯವಾದ ಕಾರ್ಯಗಳನ್ನು ಮಾಡಿರಿ ಸ್ವಾಮಿ. ಅಪ್ಪ, ಪವಿತ್ರ ಆತ್ಮನೆಲ್ಲವನ್ನು ನೀವು ತೆಗೆದುಕೊಳ್ಳಿ. ಮಾತನಾಡು, ನನ್ನನ್ನು ಕೇಳಿಸ್ಕೊಳ್ಳಿ. ನಿಮ್ಮ ಜನ ಆಳ್ವಿಕೆ ಮಾಡಿ ನಿಮ್ಮ ಚಿತ್ತ ನೆರವೇರಲಿ ಸ್ವಾಮಿ. ತಂದೆ, ನಿಮಗೆ ಮಹಿಮೆ ಆಗಲಿ ಅಪ್ಪ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಬಂದಿದ್ದೇವೆ, ಆಮೆನ್. ಪ್ರಿಯರೇ, ನಾವು ಇಂದು ಧ್ಯಾನಿಸುವ ಪ್ರೀತಿಯ ಶಕ್ತಿ, ಅದರಲ್ಲಿ ಎರಡನೇ ಭಾಗ. ನಾವು ಕಳೆದ ಸಂದೇಶದಲ್ಲಿ ಭಾಗ 1ರಲ್ಲಿ ಪ್ರೀತಿಯ ಶಕ್ತಿಯ ಬಗ್ಗೆ ನಾವು ಧ್ಯಾನಿಸ್ತಿರುವಾಗ ನಾವು ನೋಡಿದ್ದೇವೆ, ಪ್ರೀತಿ ಶಾಶ್ವತವಾದದ್ದು. ಪ್ರೀತಿ ಎಂದಿಗೂ ಬಿದ್ದು ಹೋಗುವುದಿಲ್ಲ. ಇಹದಲ್ಲಿಯೂ ಪರದಲ್ಲಿ ಇರುವಂಥದ್ದು ಅದು ಪ್ರೀತಿಯಾಗಿದೆ. ಎರಡನೇದಾಗಿ ನಾವು ನೋಡಿದ್ವಿ, ಪ್ರೀತಿ ಜೀವವನ್ನು ಉಂಟು ಮಾಡ್ತದೆ. ಲವ್ ರಿಸಲ್ಟ್ಸ್ ಇನ್ ಲೈಫ್. ಪ್ರೀತಿ ಜೀವವನ್ನು ಉಂಟು ಮಾಡ್ತದೆ ಎಂಬುದಾಗಿ ನಾವು ಧ್ಯಾನಿಸಿದ್ದೇವೆ. ಅಲ್ಲಿ ನಾವು ಧ್ಯಾನ ಮಾಡ್ತಾ ಇದ್ವಿ, ದೇವರ ಪ್ರೀತಿ ಮನುಷ್ಯರಾದ ನಮ್ಮನ್ನು ಉಂಟು ಮಾಡಿತು, ನಮ್ಮನ್ನು ಜೀವಿಸುವ ಹಾಗೆ ಮಾಡಿತು. ದೇವರ ಪ್ರೀತಿ, ಹಲ್ಲೆಲೂಯ. ದೇವರು ನಮ್ಮನ್ನು ಪ್ರೀತಿಸಿ ಆತನ ಸ್ವಾರೂಪ್ಯದಲ್ಲಿ, ಆತನ ಹೋಲಿಕೆಗೆ ಸರಿಯಾಗಿ, ಆತನ ಮೆಚ್ಚುಗೆಗೆ ಸರಿಯಾಗಿ ನಮ್ಮನ್ನು ಉಂಟು ಮಾಡಿದರು. ತನ್ನ ಸ್ವಂತ ಕೈಯಿಂದ ಆತನ ಮನುಷ್ಯನ ರೂಪಿಸಿ ಆತನ ಸ್ವಂತ ಜೀವ ಶ್ವಾಸವನ್ನು ನಮ್ಮ ಒಳಗೆ ಊದಿದ್ರು. ಆಗ ನಾವು ಬದುಕುವ ಪ್ರಾಣಿಯಾದ್ವಿ. ದೇವರು ತನ್ನ ಪ್ರೀತಿಯನ್ನು ಹಂಚಲಿಕ್ಕೆ, ಶೇರ್ ಮಾಡಲಿಕ್ಕೆ ಬಯಸಿದ್ರು. ಅದಕ್ಕಾಗಿ ದೇವರು ನಮ್ಮನ್ನು ಉಂಟು ಮಾಡಿದರು ಆತನ ಸ್ವಾರೂಪ್ಯದಲ್ಲಿ. ಹಲ್ಲೆಲೂಯ. ಸೊ ನಾವು ದೇವರು ನಮ್ಮನ್ನು ಉಂಟು ಮಾಡಿದ ನಂತರ ನಮಗೆ ಈ ಲೋಕದಲ್ಲಿ ಆಜ್ಞೆಗಳನ್ನು ಕೊಟ್ಟರು. ನಾವು ಮುಖ್ಯವಾಗಿ 10 ದಶಾಜ್ಞೆಗಳನ್ನು ನಾವು ನೋಡ್ತೇವೆ. ಆ ಆಜ್ಞೆಗಳನ್ನು ನಾವು ಗಮನಿಸಿದಾಗ ದೇವರು ನಾವು ಹೇಗೆ ಇಲ್ಲಿ ಜೀವಿಸಬೇಕು, ಈ ಲೋಕದಲ್ಲಿ ನಾವು ಹೇಗೆ ಜೀವಿಸಬೇಕೆಂಬುದಾಗಿ ನಿಯಮಗಳನ್ನು, ಆಜ್ಞೆಗಳನ್ನು ಕೊಟ್ಟರು. ಆ ಆಜ್ಞೆಯ ಬೇಸಿಸ್ ಏನಂದರೆ, ಆ ಆಜ್ಞೆಯ ಫೌಂಡೇಶನ್ ಏನಂದರೆ ಪ್ರೀತಿಯಾಗಿದೆ. ಸೊ 10 ಆಜ್ಞೆಗಳಲ್ಲಿ ಮೊದಲನೇ 4 ಆಜ್ಞೆ ಅದು ದೇವರನ್ನು ಪ್ರೀತಿಸುವ ಬಗ್ಗೆ, ನಂತರದ 6 ಆಜ್ಞೆ ಅದು ಇತರರನ್ನು ಪ್ರೀತಿಸುವ ಬಗ್ಗೆ. ಸೊ ದ ಬೇಸಿಸ್ ಆಫ್ ಗಾಡ್ಸ್ ಕಮಾಂಡ್ ವಾಸ್ ಲವ್. ಸೊ ದೇವರ ಆಜ್ಞೆ ಪ್ರೀತಿಯಿಂದ ಕೂಡಿರುವಂಥದ್ದಾಗಿ. ಸೊ ನಾವು ಮೊದಲನೇ 4 ಆಜ್ಞೆಗಳು ಹೀಗಿದೆ, ನಾನೇ ದೇವರು, ನಾನಲ್ಲದೆ ಬೇರೆ ದೇವರುಗಳು ಇರಬಾರ್ದು ಎಂಬುದಾಗಿ. ಎರಡನೇ ಆಜ್ಞೆ, ಯಾವುದೇ ರೂಪವನ್ನು, ಯಾವುದೇ ಮೂರ್ತಿಯನ್ನು, ವಿಗ್ರಹವನ್ನು ಮಾಡಿಕೊಳ್ಬಾರದು ಎಂಬುದಾಗಿ ದೇವರು ಹೇಳಿದರು. ನನಗೆ ಸಲ್ಲಬೇಕಾದ ಗೌರವವನ್ನು ನೀವು ಇತರರಿಗೆ ಸಲ್ಲಿಸಬಾರದು ಎಂಬುದಾಗಿ ಹೇಳಿದರು. ನಾವು 3ನೇದಾಗಿ ನಾವು ನೋಡ್ತೇವೆ, ದೇವರ ಹೆಸರನ್ನು ಅಯೋಗ್ಯ ಕಾರ್ಯಕ್ಕೆ ತೆಗೆದುಕೊಳ್ಬಾರ್ದು. 4ನೇದಾಗಿ ಸಬ್ಬತ್ತನ್ನು ಆಚರಿಸಬೇಕು, ದೇವರ ಸಾನ್ನಿಧ್ಯವನ್ನು ಬಯಸಬೇಕು, ದೇವರ ಸನ್ನಿಧಿಯಲ್ಲಿರಬೇಕು ಎಂಬುದಾಗಿ. ನಂತರದ 6 ಆಜ್ಞೆಗಳನ್ನು ನಾವು ನೋಡ್ತೇವೆ, ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು, ಕದಿಯಬಾರದು, ನರಹತ್ಯೆ ಮಾಡಬಾರದು, ಸುಳ್ಳು ಸಾಕ್ಷಿ ಹೇಳಬಾರ್ದು, ವ್ಯಭಿಚಾರ ಮಾಡಬಾರ್ದು, ನಂತರ ಪರರ ಸೊತ್ತನ್ನು ಆಶಿಸಬಾರದು ಎಂಬುದಾಗಿ. ಸೊ ನಂತರದ 6 ಆಜ್ಞೆಗಳನ್ನು ನಾವು ನೋಡ್ತೇವೆ, ಅದು ಇತರರನ್ನು ಪ್ರೀತಿಸುವ ಬಗ್ಗೆ, ನಮ್ಮಂತೆ ಇತರರನ್ನು ಪ್ರೀತಿಸುವ ಬಗ್ಗೆ. ಸೊ ದೇವರ ಆಜ್ಞೆಯ ಫೌಂಡೇಶನ್, ಬೇಸಿಕ್ಸ್ ಏನಾಗಿದೆ ಅಂದರೆ ಲವ್. ದೇವರ ಆಜ್ಞೆ ಪ್ರೀತಿಯಿಂದ ಕೂಡಿರುವಂಥದ್ದಾಗಿದೆ. ನಾವು ಮಾರ್ಕನ ಬರೆದ ಸುವಾರ್ತೆ 12ನೇ ಅಧ್ಯಾಯದಲ್ಲಿ, ಹೊಸ ಒಡಂಬಡಿಕೆಯಲ್ಲಿ ಕೂಡ ಯೇಸು ಸ್ವಾಮಿ ಮಾತನಾಡ್ತಿದ್ದಾರೆ. 12ನೇ ಅಧ್ಯಾಯ 29ರಿಂದ 31. ಯೇಸು, ಇಸ್ರೇಲ್ ಜನವೇ ಕೇಳು, ನಮ್ಮ ದೇವರಾದ ಕರ್ತನು ಒಬ್ಬನೇ ದೇವರು. ನಿನ್ನ ದೇವರಾದ ಕರ್ತನನ್ನು ಪೂರ್ಣ ಹೃದಯದಿಂದಲೂ, ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಬುದ್ಧಿಯಿಂದಲೂ, ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕು ಎಂಬುದೇ ಮೊದಲನೇ ಆಜ್ಞೆ. ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸಬೇಕು ಎಂಬುದು 2ನೇ ಆಜ್ಞೆ ಎಂಬುದಾಗಿ. ಹಲ್ಲೆಲೂಯ. ಇಲ್ಲಿ ನಾವು ನೋಡ್ತೇವೆ, ಯೇಸುಸ್ವಾಮಿ ಹೇಳ್ತಾರೆ, ಮೊದಲನೇ ಆಜ್ಞೆ, ನಿನ್ನ ಕರ್ತನಾದ ದೇವರನ್ನು, ಸೃಷ್ಟಿಕರ್ತನನ್ನು ನೀವು ಪೂರ್ಣ ಬುದ್ಧಿಯಿಂದ, ಪೂರ್ಣ ಶಕ್ತಿಯಿಂದ, ಪೂರ್ಣ ಪ್ರಾಣದಿಂದ ಪ್ರೀತಿಸಬೇಕು. ನಂತರ ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸಬೇಕು ಎಂಬುದಾಗಿ. ಸೊ ನಾನು ಆಗಲೇ ಹೇಳಿದಾಗೆ ದೇವರ ಆಜ್ಞೆ ಅದು ಪ್ರೀತಿಯಿಂದ ಕೂಡಿರುವಂಥದ್ದಾಗಿದೆ. ಅಲ್ಲೂ ಕೂಡ ನಾವು ನೋಡ್ತೇವೆ, ಯೇಸು ಸ್ವಾಮಿ ಬೋಧಿಸುವಾಗ ಹೇಳಿದರು, ನಿನ್ನ ವೈರಿಯನ್ನು ಕೂಡ ನೀನು ಪ್ರೀತಿಸಬೇಕೆಂಬುದಾಗಿ. ನಾವು ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 44ನೇ ವಚನ ನೋಡುವ.
ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ, ನಿಮ್ಮನ್ನು ಹಿಂಸೆ ಪಡಿಸುವವರಿಗೋಸ್ಕರ ದೇವರನ್ನು ಪ್ರಾರ್ಥಿಸಿರಿ ಎಂಬುದಾಗಿ. ಸೊ ಇಲ್ಲಿ ಸ್ವಾಮಿ ಹೇಳ್ತಾರೆ, ಇವನ್ ನಿಮ್ಮ ವೈರಿಗಳನ್ನು ಕೂಡ ನೀವು ಪ್ರೀತಿಸಿ ಎಂಬುದಾಗಿ. ನಂತರ 4ನೇದು ವಿಷಯ, 3ನೇದು ನಾವು ನೋಡ್ತೇವೆ, ದೇವರ ಆಜ್ಞೆ ಪ್ರೀತಿಯಿಂದ ಕೂಡಿದಂತಾಗಿತ್ತು. 4ನೇದು, ಪ್ರೀತಿ ನಿತ್ಯ ಜೀವವನ್ನು ಉಂಟು ಮಾಡ್ತದೆ. ಲವ್ ಗಿವ್ಸ್ ಎಟರ್ನಲ್ ಲೈಫ್. ಪ್ರೀತಿ ನಿತ್ಯ ಜೀವವನ್ನು ಉಂಟು ಮಾಡ್ತದೆ. ನಾವು ಮೊದಲು ನೋಡಿದ್ವಿ ಪ್ರೀತಿ ಜೀವವನ್ನು ಉಂಟು ಮಾಡ್ತದೆ. ನಾವು ಇಲ್ಲಿ ನೋಡ್ತೇವೆ ಪ್ರೀತಿ ನಿತ್ಯ ಜೀವ, ಎಟರ್ನಲ್ ಲೈಫ್. ಲವ್ ಪ್ರೊಡ್ಯೂಸಸ್ ಎಟರ್ನಲ್ ಲೈಫ್. 1 ಯೋಹಾನ 4ನೇ ವಚನ ಓದುವ. ಆತನು ನಮ್ಮನ್ನು ಪ್ರೀತಿಸಿ, ಅಂದರೆ ಯೇಸು ಸ್ವಾಮಿ, ನಮ್ಮ ಪಾಪ ನಿವಾರಣಾರ್ಥಕವಾಗಿ ತನ್ನ ಮಗನನ್ನು ಕಳಿಸಿಕೊಟ್ಟದರಲ್ಲಿ ಪ್ರೀತಿಯ ನಿಜ ಗುಣ ತೋರಿ ಬರುತ್ತದೆ ಎಂಬುದಾಗಿ. ಸೊ ಇಲ್ಲಿ ನಾವು ನೋಡ್ತೇವೆ, ದೇವರು ನಮ್ಮನ್ನು ಪ್ರೀತಿಸಿ ತನ್ನ ಮಗನನ್ನು ನಮ್ಮ ಪಾಪ ನಿವಾರಣಕ್ಕಾಗಿ ಕೊಟ್ಟನು. ಅದರಲ್ಲಿ ಪ್ರೀತಿಯ ನಿಜ ಗುಣ ಗೊತ್ತಾಗ್ತದೆ ಎಂಬುದಾಗಿ. ಹೌದು ಪ್ರಿಯರೇ, ಸೊ ದೇವರು ನಮ್ಮನ್ನು ಅಪಾರವಾಗಿ ಪ್ರೀತಿ ಮಾಡ್ತಾರೆ. ಅದಕ್ಕೋಸ್ಕರ ನಮ್ಮನ್ನು ಪಾಪದಿಂದ ಬಿಡಿಸಲಿಕ್ಕೋಸ್ಕರ ತನ್ನ ಒಬ್ಬನೇ ಮಗನು, ಅಂದರೆ ಯೇಸು ಕ್ರಿಸ್ತರು, ಈ ಲೋಕದಲ್ಲಿ ನರಾವತಾರದಲ್ಲಿ ನಿನ್ನ ಹಾಗೆ ಇಳಿದು ಬಂದರು. ಮನುಷ್ಯ ಅವತಾರದಲ್ಲಿ ಇಳಿದು ಬಂದರು. ನಾವು ಪಾಪಿಗಳಾದ ನಾವು ಪರಲೋಕ ಸೇರಬೇಕು, ನರಕದ ಬಾಧೆಯಿಂದ ತಪ್ಪಿಸ್ಕೊಳ್ಬೇಕು, ನಮಗೆ ಪಾಪ ಪರಿಹಾರವಾಗಬೇಕು. ನಾವು ಪಾಪ ಪರಿಹಾರವನ್ನು ಹೊಂದಿ ದೇವ ಸಾನ್ನಿಧ್ಯ, ಪರಲೋಕವನ್ನು, ನಿತ್ಯ ಜೀವವನ್ನು ಹೊಂದಿಕೊಳ್ಬೇಕು ಎಂಬುದು ದೇವರ ಇಚ್ಛೆಯಾಗಿತ್ತು, ದೇವರ ಪ್ರೀತಿಯ ಸಂಕಲ್ಪವಾಗಿತ್ತು. ಅದಕ್ಕೋಸ್ಕರ ಯೇಸು ಸ್ವಾಮಿ ಈ ಲೋಕದಲ್ಲಿ ಇಳಿದು ಬಂದು ಶಿಲುಬೆಯಲ್ಲಿ ನಮ್ಮ ಪಾಪ, ಶಾಪ, ರೋಗ, ಬೇನೆ, ಮರಣವನ್ನು ಕೂಡ ತನ್ನ ದೇಹದಲ್ಲಿ ಒತ್ತು ತೀರಿಸಿದ್ರು. ಆತ ಸತ್ತನ್ನು ಹೂರ್ಣುಬಟ್ಟು 3ನೇ ದಿವಸದಲ್ಲಿ ಸತ್ತೊಳಗಿಂದ ಎದ್ದು ಬಂದು ಪರಲೋಕಕ್ಕೆ ಏರಿ ಹೋಗಿದ್ದಾರೆ. ಹಲ್ಲೆಲೂಯಾ. ಸೊ ಇದು ದೇವರ ಪ್ರೀತಿಯ ಸಂಕೇತವಾಗಿದೆ. ಸೊ ದೇವರ ಪ್ರೀತಿ ಯೇಸು ಕ್ರಿಸ್ತನ ಈ ಲೋಕದಲ್ಲಿ ನರವತಾರದಲ್ಲಿ ಇಳಿದು ಬರುವ ಹಾಗೆ ಮಾಡಿದ್ದು. ದೇವರು ಮನುಷ್ಯ ಅವತಾರದಲ್ಲಿ ಈ ಲೋಕದಲ್ಲಿ ಇಳಿದು ಬರುವ, ಯಾವ ದೇವರು ಸರ್ವವನ್ನು ಉಂಟು ಮಾಡಿದ್ರು, ಸರ್ವ ಸೃಷ್ಟಿಯನ್ನು ನಡೆಸ್ತಾ ಇದ್ದಾರೋ, ಆತನು ಈ ಸೃಷ್ಟಿಯಲ್ಲಿ ಒಬ್ಬ ವ್ಯಕ್ತಿಯಾಗಿ ಇಳಿದು ಬಂದನು. ಹಲ್ಲೆಲೂಯಾ. ಸೊ ಪ್ರೀತಿ ಬಹು ಪಾಪವನ್ನು ಮುಚ್ಚಿ ಹಾಕ್ತದೆ. ಜ್ಞಾನೋಕ್ತಿ 10ನೇ ಅಧ್ಯಾಯದ 12ನೇ ವಚನ, ದ್ವೇಷವು ಜಗಳವನ್ನು ಹೆಬ್ಬಿಸ್ತದೆ, ಪ್ರೀತಿಯು ಪಾಪಗಳನ್ನೆಲ್ಲ ಮುಚ್ಚುತ್ತದೆ ಎಂಬುದಾಗಿ. ಸೊ ಪ್ರೀತಿ ಪಾಪಗಳನ್ನು ಮುಚ್ಚ. ಸೊ ಯೇಸು ಸ್ವಾಮಿ ಪ್ರೀತಿಸಿ ಸುರಿಸಿದ ಆತನ ಅಮೂಲ್ಯವಾದ ರಕ್ತ, ಪರಿಶುದ್ಧವಾದ ರಕ್ತ ನಮ್ಮ ಪಾಪವನ್ನೆಲ್ಲ ತೊಳೆದು ಇಲ್ಲದ ಹಾಗೆ ಮಾಡಿತು. ಹಲ್ಲೆಲೂಯಾ. ನಮ್ಮ ಪಾಪವನ್ನು ತೊಳೆದು ನಮ್ಮನ್ನು ಶುದ್ಧಿ ಮಾಡ್ತದೆ. ಸೊ ಅದಕ್ಕಾಗಿ ದೇವರು ಹೇಳ್ತಾರೆ, ನಾನು ನಿಮ್ಮ ಪಾಪಗಳನ್ನು ಎಂದಿಗೂ ನೆನಪಿಗೆ ತರುವುದಿಲ್ಲ. ಬಿಕಾಸ್ ಆಫ್ ಹಿಸ್ ಲವ್. ದೇವರ ಪ್ರೀತಿ ಅಷ್ಟು ಅಪಾರವಾಗಿರೋದ್ರಿಂದ ದೇವರು ನಮ್ಮ ಪಾಪಗಳನ್ನು ಆತ ನೆನಪಿಗೆ ತರುವುದಿಲ್ಲ. ಯೆರೆಮೀಯ 31ನೇ ಅಧ್ಯಾಯದ 34ನೇ ವಚನ, ಯೆಹೋವನ ಜ್ಞಾನವನ್ನು ಪಡೆಯಿರಿ ಎಂದು ಇನ್ನು ಮೇಲೆ ಬೋಧಿಸಬೇಕಾಗಿರುವುದಿಲ್ಲ. ಚಿಕ್ಕವರು ಮೊದಲುಗೊಂಡು ದೊಡ್ಡವರ ತನಕ ಎಲ್ಲರೂ ನನ್ನ ಜ್ಞಾನವನ್ನು ಪಡೆದಿರುವರು. ನಾನು ಅವರ ಅಪರಾಧಗಳನ್ನು ಕ್ಷಮಿಸಿ ಅವರ ಪಾಪವನ್ನು ನನ್ನ ನೆನಪಿಗೆ ಎಂದಿಗೂ ತರುವುದಿಲ್ಲ. ಇದು ಯೆಹೋವನ ನುಡಿ ಎಂಬುದಾಗಿ. ಹಲ್ಲೆಲೂಯಾ. ಸೊ ದೇವರು ಹೇಳ್ತಾರೆ, ನಾನು ಅವರ ಅಪರಾಧಗಳನ್ನು ಕ್ಷಮಿಸಿ ಅವರ ಪಾಪಗಳು ನನ್ನ ನೆನಪಿಗೆ ಎಂದಿಗೂ ತರುವುದಿಲ್ಲ ಎಂಬುದಾಗಿ. ಇಟ್ ಈಸ್ ಬಿಕಾಸ್ ಆಫ್ ಹಿಸ್ ಲವ್. ಸೊ ನಮಗೆ ಯೇಸು ಕ್ರಿಸ್ತನ ಮೂಲಕ ನಮ್ಮ ಪಾಪಗಳು ಪರಿಹಾರವಾಗಿವೆ. ಅದು ನಮಗೆ ನಿತ್ಯ ಜೀವವನ್ನು ಉಂಟು ಮಾಡಿದೆ. ಗಾಡ್ಸ್ ಲವ್, ಯೇಸುವಿನ ಪ್ರೀತಿ, ಆತನ ಪರಲೋಕದಿಂದ ಈ ಲೋಕಕ್ಕೆ ನಿಮ್ಮ ಹಾಗೆ ನಮ್ಮ ಪಾಪಗಳನ್ನು ಪರಿಹರಿಸಲಿಕ್ಕೋಸ್ಕರ ಮನುಷ್ಯ ಅವತಾರದಲ್ಲಿ ಇಳಿದು ಬಂದದ್ದು. 5ನೇದಾಗಿ, ಪ್ರೀತಿ ಮರಣವನ್ನು ಕೂಡ ಜಯಿಸ್ತದೆ. ಲವ್ ಕಾನ್ಕರ್ಸ್ ಡೆತ್. ಪ್ರೀತಿ ಮರಣವನ್ನು ಕೂಡ ಜಯಿಸ್ತದೆ. ಲವ್ ಆಸ್ ಅ ಪವರ್ ಟು ಕಾನ್ಕರ್ ಡೆತ್. ಮರಣವನ್ನು ಸೋಲಿಸಲಿಕ್ಕೂ ಕೂಡ ಪ್ರೀತಿಗೆ ಶಕ್ತಿ ಇದೆ. ರೋಮಪುರ 4ನೇ ಅಧ್ಯಾಯದ 25ನೇ ವಚನ, ದೇವರು ಆತನನ್ನು ನಮ್ಮ ಅಪರಾಧಗಳ ನಿಮಿತ್ತ ಮರಣಕ್ಕೆ ಒಪ್ಪಿಸಿಕೊಟ್ಟು ನಮಗೆ ನೀತಿವಂತರೆಂಬ ನಿರ್ಣಯ ಉಂಟಾಗುವ ನಿಮಿತ್ತ ಜೀವದಿಂದ ಎಬ್ಬಿಸಿದನು ಎಂಬುದಾಗಿ. ಹಲ್ಲೆಲೂಯಾ. ಸೊ ಇಲ್ಲಿ ನಾವು ನೋಡ್ತೇವೆ, ನಮಗೆ ನೀತಿವಂತರೆಂಬ ನಿರ್ಣಯ ಉಂಟಾಗ್ಲಿಕ್ಕೋಸ್ಕರ ದೇವರು ತನ್ನ ಮಗನಾದ ಯೇಸು ಕ್ರಿಸ್ತನನ್ನು ಸತ್ತೊಳಗಿಂದ ಎಬ್ಬಿಸಿದನು. ಸೊ ಡೆತ್ ಗಾಟ್ ಡಿಫೀಟೆಡ್ ಬಿಕಾಸ್ ಆಫ್ ಲವ್. ಗಾಡ್ಸ್ ಲವ್, ದೇವರ ಪ್ರೀತಿಯಿಂದಾಗಿ. ಸೊ ದೇವರು ತನ್ನ ಮಗನಾದ ಯೇಸು ಕ್ರಿಸ್ತನನ್ನು ಪ್ರೀತಿಸಿ ನಂತರ ನಿಮ್ಮನ್ನು ಪ್ರೀತಿಸಿ ಸತ್ತಿದ್ದ ಯೇಸು ಕ್ರಿಸ್ತನನ್ನು ಜೀವಂತವಾಗಿ ಎಬ್ಬಿಸಿದ್ರು. ನಮ್ಮನ್ನು ನೀತಿವಂತರೆಂಬುದಾಗಿ ನಿರ್ಣಯಿಸಿ ಪರಲೋಕದಲ್ಲಿ ಸೇರಿಸಲಿಕ್ಕೋಸ್ಕರ.
ಹಲ್ಲೆಲೂಯಾ. ಸೊ ಲವ್ ಬ್ರಾಟ್ ಲೈಫ್. ಪ್ರೀತಿ ಜೀವವನ್ನುಂಟು ಮಾಡಿತು. ಇಲ್ಲಿ ನಾವು ನೋಡ್ತೇವೆ, ಪ್ರೀತಿ ಮರಣವನ್ನು ಕೂಡ ಅದು ಜೀವಿಸುವ ಹಾಗೆ ಮಾಡ್ತದೆ, ಮರಣವನ್ನು ಕೂಡ ಸೋಲಿಸ್ತದೆ. ಹಲ್ಲೆಲೂಯಾ. ಮರಣವನ್ನು ಸೋಲಿಸಿ. ಸೊ ಯೇಸು ಸ್ವಾಮಿ ಸತ್ತೊಳಗಿಂದ ಎದ್ದು ಬಂದರು ಬಿಕಾಸ್ ಆಫ್ ಗಾಡ್ಸ್ ಲವ್, ದೇವರ ಪ್ರೀತಿ. ಸೊ ಪ್ರೀತಿ ಎಲ್ಲವನ್ನು ಸಂಪೂರ್ಣ ಮಾಡುವ ಬಂಧವಾಗಿದೆ. ಕೊಲೋಸ್ಯ 3:12-14. ಹೀಗಿರಲಾಗಿ ನೀವು ದೇವರಿಂದ ಆರಿಸಿಕೊಂಡವರು, ಪ್ರತಿಷ್ಠಿತರು, ಪ್ರಿಯರು ಆಗಿರುವುದರಿಂದ ಕನಿಕರ, ದಯೆ, ದೀನಭಾವ, ಸಾತ್ವಿಕತ್ವ, ದೀರ್ಘಶಾಂತಿ ಎಂಬ ಸದ್ಗುಣಗಳನ್ನು ಧರಿಸಿಕೊಳ್ಳಿರಿ. ಮತ್ತೊಬ್ಬನ ಮೇಲೆ ತಪ್ಪು ಹೊರಿಸುವುದಕ್ಕೆ ಕಾರಣ ಇದ್ದರೂ ತಪ್ಪು ಹೊರಿಸದೆ ಒಬ್ಬರಿಗೊಬ್ಬರು ಸಹಿಸಿಕೊಂಡು ಕ್ಷಮಿಸಿರಿ. ಕರ್ತನು ನಿಮ್ಮನ್ನು ಕ್ಷಮಿಸಿದಂತೆ ನೀವು ಕ್ಷಮಿಸಿರಿ. ಇದೆಲ್ಲದರ ಮೇಲೆ ಪ್ರೀತಿಯನ್ನು ಧರಿಸಿಕೊಳ್ಳಿರಿ ಎಂಬುದಾಗಿ. ಹಲ್ಲೆಲೂಯಾ. ಇದೆಲ್ಲದರ ಮೇಲೆ ಪ್ರೀತಿಯನ್ನು ಧರಿಸಿಕೊಳ್ಳಿರಿ, ಅದು ಸಮಸ್ತವನ್ನು ಸಂಪೂರ್ಣ ಮಾಡುವ ಬಂಧವಾಗಿದೆ ಎಂಬುದಾಗಿ. ಲವ್ ಬೈಂಡ್ಸ್ ಆ್ಯಂಡ್ ಲವ್ ಹೋಲ್ಡ್ಸ್ ಎವ್ರಿಥಿಂಗ್. ಎಲ್ಲವನ್ನು ಅದು ಹಿಡಿದಿಟ್ಕೊಳ್ತದೆ. ದೇವರ ಪ್ರೀತಿಯಿಂದ ನಮ್ಮನ್ನು ಅಗಲಿಸುವಂಥದ್ದು ಯಾವ ಶಕ್ತಿ ಇಲ್ಲ ಇಲ್ಲಿ. ಲವ್ ಇಸ್ ಸೋ ಪವರ್ಫುಲ್. ದೇವರು ನಮ್ಮನ್ನು ಆತನ ಕಡೆಗೆ ಸೆಳೆದುಕೊಂಡಿದ್ದಾರೆ. ಯೇಸು ಸ್ವಾಮಿ ನಮ್ಮನ್ನು ಆತನ ಕಡೆಗೆ ಸೆಳೆದುಕೊಂಡಿದ್ದಾರೆ. ಯಾಕೆಂತ ಹೇಳಿದರೆ ಥ್ರೂ ಲವ್, ಪ್ರೀತಿಯಿಂದಾಗಿ. ಪ್ರೀತಿ ಎಂಬ ಕಾರ್ಡ್, ಮಮತೆ ಎಂಬ ಹಗ್ಗ ನಮ್ಮನ್ನು ಮತ್ತೆ ದೇವರನ್ನು ಇಟ್ಕೊಂಡಿದೆ. ಬಿಕಾಸ್ ಇಟ್ ಈಸ್ ಕಾರ್ಡ್ ಆಫ್ ಲವ್, ಅದು ಪ್ರೀತಿಯ ಹಗ್ಗವಾಗಿರೋದ್ರಿಂದ ಅದರಿಂದ ನಮ್ಮನ್ನು ಬೇರ್ಪಡಿಸಲಿಕ್ಕೆ ಯಾರೂ ಸಾಧ್ಯ ಇಲ್ಲ. ಯಾಕೆ? ಇಟ್ಸ್ ಲವ್ ಇಸ್ ಪವರ್ಫುಲ್. ಪ್ರೀತಿ ಬಹಳ ಬಲವುಳ್ಳದ್ದು. ಸೊ ರೋಮಪುರ 8:38 ಹೇಳ್ತದೆ, ಮರಣವಾಗಲಿ ಜೀವಗಳಾಗಲಿ, ದೇವದೂತರಾಗಲಿ ದುರಾತ್ಮಗಳಾಗಲಿ, ಈಗಿನ ಸಂಗತಿಯಾಗಲಿ ಮುಂದಣ ಸಂಗತಿಯಾಗಲಿ, ಮಹತ್ವಗಳಾಗಲಿ ಮೇಲಣ ಲೋಕಗಳಾಗಲಿ ಕೆಳಗಣ ಲೋಕಗಳಾಗಲಿ, ಬೇರೆ ಯಾವ ಸೃಷ್ಟಿಯಾಗಲಿ ನಮ್ಮನ್ನು ಕರ್ತನಾದ ಯೇಸು ಕ್ರಿಸ್ತನಲ್ಲಿ ತೋರಿ ಬಂದ ದೇವರ ಪ್ರೀತಿಯಿಂದ ಅಗಲಿಸಲಾರದೆಂದು ನನಗೆ ನಿಶ್ಚಯ ಉಂಟೆಂಬುದಾಗಿ. ಹಲ್ಲೆಲೂಯಾ. ಈ ಲೋಕದಲ್ಲಿ ಅಂತ ಯಾವ ಶಕ್ತಿ ಇಲ್ಲ ನಮ್ಮನ್ನು ದೇವರ ಪ್ರೀತಿಯಿಂದ ಅಗಲಿಸಲಿಕ್ಕೆ. ಇಟ್ಸ್ ನಾಟ್ ಪಾಸಿಬಲ್. ಸೊ ಪ್ರಿಯರೇ, ನಾವು ದೇವರ ಪ್ರೀತಿಗೆ ಪಾತ್ರರಾದವರು. ವಿ ಆರ್ ಲವ್ಡ್ ಬೈ ಗಾಡ್. ದೇವರ ಪ್ರೀತಿಗೆ ನಾವು ಪಾತ್ರರಾದವರು. ನಾವು ದೇವರಿಂದ ಆಜ್ಞೆ ಹೊಂದಿದವರು. ನಾವು ದೇವರನ್ನು ಪೂರ್ಣ ಪ್ರಾಣ, ಪೂರ್ಣ ಬುದ್ಧಿ, ಪೂರ್ಣ ಶಕ್ತಿಯಿಂದ ಪ್ರೀತಿಸಬೇಕು. ನಂತರ ಇತರರನ್ನು ಪ್ರೀತಿಸಬೇಕು ಎಂಬ ಆಜ್ಞೆಯನ್ನು ಹೊಂದಿದವರಾಗಿದ್ದೇವೆ. ಸೊ ವಿ ಶುಡ್ ವಾಕ್ ಇನ್ ಲವ್. ದೇವರನ್ನು ಪ್ರೀತಿಸ್ತಾ ಇತರರನ್ನು ಪ್ರೀತಿಸ್ತಾ, ದೆನ್ ಅವರ್ ಲೈಫ್ ಈಸ್ ಪವರ್ಫುಲ್. ಆಗ ನಮ್ಮ ಜೀವಿತ ಬಲವುಳ್ಳದಾಗಿದೆ. ನಾವು ದೇವರಿಂದ ಪ್ರೀತಿಸಲ್ಪಟ್ಟಿರುವುದರಿಂದಾಗಿ ನಾವು ಇತರರನ್ನು ಪ್ರೀತಿಸುವ ಹಂಗಿನಲ್ಲಿದ್ದೇವೆ. ವೆನ್ ವಿ ಲವ್ ಅದರ್ಸ್, ವಿ ಶೋ ದ್ಯಾಟ್ ವಿ ಆರ್ ಒಬೇಯಿಂಗ್ ಗಾಡ್. ದೇವರನ್ನು ಒಬ್ಬೆ ಆದಾಗೆ. ಸೊ 1 ಯೋಹಾನ 4:20-21, ಒಬ್ಬನು ತಾನು ದೇವರನ್ನು ಪ್ರೀತಿಸ್ತಾನೆ ಅಂತ ಹೇಳಿ ತನ್ನ ಸಹೋದರನ್ನು ದ್ವೇಷಿಸಿದರೆ ಅವನು ಸುಳ್ಳುಗಾರನಾಗಿದ್ದಾನೆ. ತಾನು ಕಂಡಿರುವ ತನ್ನ ಸಹೋದರನು ಪ್ರೀತಿಸಿದವನು ತಾನು ಕಾಣದಿರುವ ದೇವರನ್ನು ಪ್ರೀತಿಸಲಾರನು. ದೇವರನ್ನು ಪ್ರೀತಿಸುವವನು ತನ್ನ ಸಹೋದರನ್ನು ಪ್ರೀತಿಸಬೇಕೆಂಬ ಆಜ್ಞೆಯನ್ನು ಆತನಿಂದ ಹೊಂದಿಕೊಂಡಿದ್ದೇವೆ. ಯೇಸು ಕ್ರಿಸ್ತನೆಂದು ನಂಬುವ ಪ್ರತಿಯೊಬ್ಬನು ದೇವರಿಂದ ಹುಟ್ಟಿದವನಾಗಿದ್ದಾನೆ. ಯಾವನು ಹುಟ್ಟಿಸಿದ ತಂದೆಯನ್ನು ಪ್ರೀತಿಸ್ತಾನೋ ಅವನು ತಂದೆಯಿಂದ ಹುಟ್ಟಿದವರೆಲ್ಲರನ್ನು ಪ್ರೀತಿಸ್ತಾನೆ ಎಂಬುದಾಗಿ. ಹಲ್ಲೆಲೂಯಾ. ಸೊ ಇಲ್ಲಿ ನಾವು ನೋಡಿದ್ದೇವೆ, ಕಣ್ಣಿಗೆ ಕಾಣುವ ನಿನ್ನ ಸಹೋದರನನ್ನು ಪ್ರೀತಿಸದೆ ಹೋದರೆ ನೀನು ಕಣ್ಣಿಗೆ ಕಾಣದ ನಿನ್ನ ದೇವರನ್ನು ಪ್ರೀತಿಸುವವನಲ್ಲ. ನೀನು ದೇವರನ್ನು ಪ್ರೀತಿಸ್ತೇನೆ ಅಂತ ಹೇಳಿದ ಮೇಲೆ ನೀನು ನಿನ್ನ ಸಹೋದರನ್ನು ಪ್ರೀತಿಸಬೇಕು ಎಂಬ ಆಜ್ಞೆಯನ್ನು ದೇವರಿಂದಲೇ ಹೊಂದಿದವನಾಗಿದ್ದಿ. ಯಾರೆಲ್ಲ ಯೇಸು ಕ್ರಿಸ್ತನನ್ನು ನಂಬಿದ್ದಾರೋ ಅವರೆಲ್ಲರೂ ದೇವರಿಂದ ಹುಟ್ಟಿದವರು. ಸೊ ಅವರನ್ನು ನಾವು ನೋಡಿದ ಯೇಸುವನ್ನು ಕ್ರಿಸ್ತನ ನಂಬುವ ಪ್ರತಿಯೊಬ್ಬನು ದೇವರಿಂದ ಹುಟ್ಟಿದವರಾಗಿದ್ದಾರೆ. ಯಾವನು ಹುಟ್ಟಿಸಿದ ತಂದೆಯನ್ನು ಪ್ರೀತಿಸ್ತಾನೋ ಅವನು ತಂದೆಯಿಂದ ಹುಟ್ಟಿದವರೆಲ್ಲರನ್ನು ಕೂಡ ಪ್ರೀತಿಸ್ತಾನೆ. ಹಲ್ಲೆಲೂಯಾ. ಸೊ ನಾವು ವಾಕ್ಯ ಭಾಗದಲ್ಲಿ ಧ್ಯಾನಿಸಿದ್ದೇವೆ ಪ್ರೀತಿಯ ಮಹತ್ವ, ಪ್ರೀತಿಯ ಶ್ರೇಷ್ಠತೆ, ಪ್ರೀತಿಯ ಶಕ್ತಿ. ನಾವು ಕಳೆದ ಭಾಗವೊಂದರಲ್ಲಿ ನೋಡ್ತೇವೆ ಪ್ರೀತಿ ಜೀವವನ್ನುಂಟು ಮಾಡ್ತದೆ. ನಾವು 2ನೇ ಭಾಗದಲ್ಲಿ ನಾವು ನೋಡಿದ್ದೇವೆ ದೇವರು ಪ್ರೀತಿಯ ಆಜ್ಞೆಯನ್ನು ಕೊಟ್ಟಿದ್ದಾರೆ. ದೇವರ ಆಜ್ಞೆಗಳು ಪ್ರೀತಿಯಿಂದ ಕೂಡಿರುವಂಥದ್ದು. ದೇವರ ಪ್ರೀತಿ ನಿತ್ಯ ಜೀವನವುಂಟು ಮಾಡುವಂಥದ್ದು. ದೇವರ ಪ್ರೀತಿ ಅದು ಮರಣವನ್ನು ಕೂಡ ಜಯಿಸುವಂಥದ್ದು. ನಾವು ಈ ಪ್ರೀತಿಯಿಂದ ತುಂಬಿಸಲ್ಪಡಬೇಕು ಪ್ರಿಯರೇ. ವಿ ಶುಡ್ ಬಿ ಫುಲ್ ಆಫ್ ಗಾಡ್ಸ್ ಲವ್. ದೇವರ ಪ್ರೀತಿಯಿಂದ ತುಂಬಿಸಲ್ಪಡ, ದೆನ್ ವಿ ವಿಲ್ ಬಿ ಪವರ್ಫುಲ್.
ನಾವು ಈ ಲೋಕವನ್ನು ಎಲ್ಲವನ್ನು ಜಯಿಸುವರಾಗ್ತೇವೆ. ಬಿಕಾಸ್ ಲವ್ ಈಸ್ ಪವರ್ಫುಲ್. ನಾವು ಪ್ರಾರ್ಥನೆ ಮಾಡುವ. ಪ್ರೀತಿಯ ಪರಲೋಕದಲ್ಲಿರುವ ತಂದೆಯ ದೇವರೇ, ಈ ಒಳ್ಳೆಯ ಸಮಯ, ಒಳ್ಳೆಯ ಅವಕಾಶಕ್ಕಾಗಿ ಸ್ತೋತ್ರ. ನಿಮ್ಮ ಜೀವನ ವಾಕ್ಯ ಧ್ಯಾನಿಸಲಿಕ್ಕೆ ಕೊಟ್ಟಂಥ ಈ ಸಮಯದಲ್ಲಿ ಸ್ವಾಮಿ, ಪ್ರತಿಯೊಬ್ಬರು ನೀವು ಮಾತನಾಡಿದಿರಿ, ಪ್ರತಿಯೊಬ್ಬರನ್ನು ಸ್ಪರ್ಶಿಸಿದಿರಿ. ಅದಕ್ಕಾಗಿ ಸ್ತೋತ್ರ. ನಿಮ್ಮ ಪವಿತ್ರಾತ್ಮನ ಅಭಿಷೇಕ ಎಲ್ಲರ ಮೇಲೆ ಬರಲಿ. ನಿಮ್ಮ ಪವಿತ್ರಾತ್ಮನ ಬಲ ಇಳಿದು ಬರಲಿ ಸ್ವಾಮಿ. ಅಪ್ಪ ಸ್ವಾಮಿ, ನಿಮ್ಮ ಪ್ರೀತಿಯ ಪ್ರಕಟಣೆ ಎಲ್ಲರ ಹೃದಯದಲ್ಲಿ ಆಳವಾಗಿ ಉಂಟಾಗಲಿ, ಆಳವಾಗಿ ಬೇರೂರಲಿ ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ಅಪ್ಪ, ಪ್ರತಿಯೊಂದು ಹೃದಯ ಯೇಸುವೆ ನಿಮ್ಮ ಪ್ರೀತಿಯಿಂದ ತುಂಬಿಸಲ್ಪಡಲಿ ಸ್ವಾಮಿ. ನಿಮಗೆ ಮಹಿಮೆ ತರುವ ಜೀವಿತವನ್ನು ಜೀವಿಸುವಂತೆ ನಮಗೆ ಕೃಪೆ ಕೊಡಿ ಸ್ವಾಮಿ. ದಯ ಕೊಡಿ ರಾಜ. ಥ್ಯಾಂಕ್ ಯು ಲಾರ್ಡ್. ಅಪ್ಪ ಸ್ವಾಮಿ, ಸಂದೇಶ ಕೇಳ್ತಾರೆ ಪ್ರತಿಯೊಬ್ಬರನ್ನ ಆಶೀರ್ವದಿಸಪ್ಪ. ಅವರ ಮೇಲೆ ನಿಮ್ಮ ಅದ್ಭುತ ಹಸ್ತ ಬರಲಿ, ಪವಿತ್ರಾತ್ಮನ ಅಭಿಷೇಕ ಬರಲಿ, ನಿಮ್ಮ ಮಹಿಮೆ ಅವಳವರೆಗೆ ಒಳಗೆ ಇಳಿದು ಬರಲಿ ಸ್ವಾಮಿ. ನೀವು ಹಾಗೆ ಮಾಡಿದಕ್ಕಾಗಿ ಸ್ತೋತ್ರ ತಂದೆ. ಅವರ ದೇಹದಲ್ಲೂ ಎಲ್ಲ ರೋಗಗಳು ಯೇಸು ಕ್ರಿಸ್ತನ ನಾಮದಲ್ಲಿ ನೀಗಲಿ. ಮನಸ್ಸಿನಲ್ಲೂ ಎಲ್ಲ ಬಾಧೆಗಳು ಯೇಸು ಕ್ರಿಸ್ತನ ನಾಮದಲ್ಲಿ ನೋಯ್ಗಲಿ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ನಿಮಗೆ ಮಹಿಮೆ ಆಗಲಪ್ಪ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ. ಆಮೇಲೆ ಪ್ರಿಯರೇ, ಈ ಸಂದೇಶ ನಿಮ್ಮ ಜೀವಿತಕ್ಕೆ ಆಶೀರ್ವಾದದಾಯಕ ಆಗಿದ್ದರೆ ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಂದೇಶವನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಂದೇಶವನ್ನು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಹಂಚಿಕೊಳ್ಳಿ. ಅವರ ಜೀವಿತನ ಆಶೀರ್ವದಿಸಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.